ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ನೀವು ಲೈಕ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಕೆಲವು ಸಲ ಬಿಸ್ನೆಸ್ ಚೆನ್ನಾಗಾಗ್ತಾ ಇರುತ್ತೆ, ಇನ್ನು ಕೆಲವು ಸಲ ಯಾವ ಬಿಸ್ನೆಸ್ ಮಾಡಿದ್ರು ಕೂಡ ಕ್ಲಿಕ್ ಆಗ್ತಾ ಇರೋದಿಲ್ಲ. ಈ ಚೆನ್ನಾಗಾಗಬೇಕು, ಬೇರೆಯವ್ರು ನೋಡಿದಾಗ ಅನಿಸುತ್ತೆ ನಮಗೂ ಆ ಥರ ಬಿಸ್ನೆಸ್ ಆದರೆ ಚೆನ್ನಾಗಿರುತ್ತೆ, ಕಷ್ಟಪಡೋಕ್ಕೆ ರೆಡಿ ಇದ್ದೀವಿ ಅಂತೆಲ್ಲ ಕೂಡ ನಾವು ಯೋಚನೆ ಮಾಡ್ತೀವಿ. ಈ ನಂಬರ್ಸ್ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಅಲ್ಲಿರುವಂಥ ಜಾಗ ಬದಲಾಯಿಸ್ಕೊಳ್ಳೋವಂಥದ್ದು, ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಈ ಕೆಲವು ವಿಸಿಟಿಂಗ್ ಕಾರ್ಡಲ್ಲಿ ಒಂದು ನಂಬರ್ ಹಾಕ್ಸ್ಕೋತಾರೆ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಈ ಥರ ಬದಲಾವಣೆ ಮಾಡ್ಕೊಂಡಾಗ ಬಿಸ್ನೆಸ್ನಲ್ಲಿ ಗ್ರೋತ್ ಅಥವಾ ಸಕ್ಸಸ್ನ ಕಾಣ್ಬೋದಾ ಗುರುಗಳೇ? ಯಾಕಂದ್ರೆ ನನಗೆ ಆಗದೇ ಇರೋ ನಂಬರ್ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಥವಾ ಅದನ್ನು ನಾನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಅಂದಾಗ ನನಗೆ ಬಿಸ್ನೆಸ್ ಬರೋದಿಲ್ಲ. ಸೊ ಅಲ್ಲೇನಾದರೂ ಬದಲಾವಣೆ ಮಾಡಿಕೊಂಡ್ರೆ ಸಕ್ಸಸ್ ಕಾಣೋದಕ್ಕೆ ಚಾನ್ಸ್ ಇರುತ್ತಾ ಈ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಬಿಸ್ನೆಸ್ ಮಾಡಲಿಕ್ಕೆ ಯಾರನ್ನು ನಾವು ಚೆನ್ನಾಗಿ ತೆಗೆದುಕೊಳ್ಬೇಕು ಅಂದರೆ ಈ ವ್ಯಾಪಾರಗಳಿಗೆ ಪ್ರಧಾನವಾಗಿ ಬುಧನನ್ನೇ ತೆಗೆದುಕೊಳ್ಬೇಕು ನಾವು. ನಾನು ಕೂಡ ಇದನ್ನು ಅಷ್ಟಾಗಿ ಗಮನಿಸ್ತಾ ಇರಲಿಲ್ಲ, ಆದರೆ ಕೆಲವೊಬ್ಬರ ಮೇಲೆ ನಾನು 2005-6ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಅಂತೇಳಿ ಈ ಆಗ್ತಾವ ಇವೆಲ್ಲ. ಅವನೇನೋ ಪಡ್ಕೊಂಡು ಬಂದಿರ್ತಾನೆ, ಅದೇ ಇರುತ್ತೆ. ಸುಮ್ಮನೆ ಇದೆಲ್ಲ ಜನಕ್ಕೆ ಬುದ್ಧಿ ಇಲ್ಲದೆ ಮಾತಾಡ್ತಾರೇನೋ, ಬಹುಶಃ ಇರಬಹುದೇನೋ. ಏನು ಹೇಳ್ತಾರಲ್ಲ, ಈ ಉದುರ ನಿಮಿತ್ತ ಬಹುಕ್ರ ದ್ವೇಷಂ, ಅವನೇನೋ ಹೇಳ್ತಾನೆ, ಇವನೇನೋ ಮಾಡ್ಕೊಳ್ತಾನೆ. ಬಟ್ ಮೊದಲಿಗೆ ಜ್ಯೋತಿಷ್ಯ ಅನ್ನೋದನ್ನು ಕೂಡ ಪೂರ್ಣವಾಗಿ ನಂಬಬೇಕೋ ಬೇಡವೋ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾ ನನ್ನ ಸುತ್ತ ಕೆಲವೊಬ್ಬರಿಗೆ ಅದನ್ನು ಅಪ್ಲೈ ಮಾಡ್ತಾಯಿದ್ದೆ ನಾನು. ಆ ಸಂದರ್ಭದಲ್ಲಿ ಈ 2005-6ರಲ್ಲೆಲ್ಲ ಸ್ವಲ್ಪ ಈ ಇನ್ಕಮಿಂಗ್ ಕೂಡ ಕಟ್ ಆಗ್ತಾಯಿತ್ತು ಮೊಬೈಲ್ ಬಳಸಿದ್ರೆ. ಹೌದು. ಆವಾಗೆಲ್ಲ ಮೊಬೈಲ್ ನಂಬರು ತೆಗೆದು ಯಾವುದೋ ಒಂದು ಸಿಕ್ಕಿದ್ರೆ ಸಾಕು, ಮೊಬೈಲ್ ಮಾತಾಡಿದ್ರೆ ಸಾಕು. ಇನ್ನು ಹಾಗೆ ಮುಂದುವರೆದ ಭಾಗಶಃ 7, 8, 9 ಈ ದಿನಗಳಲ್ಲಿ ಕೆಲವೊಬ್ಬರ ಮೇಲೆ ಅದು ನನ್ನ ಸುತ್ತ ಸ್ವಲ್ಪ ಹೆಚ್ಚಿಗೆ ಇರತಕ್ಕಂಥ ಈ ಬಿಸ್ನೆಸ್ ಥರ ಇರ್ತಿದ್ರಲ್ಲ. ಸರಿ ನೋಡೋಣ, ಏರ್ಟೆಲ್ಲು, BSNL ಇವುಗಳ ಒಡನಾಟದಲ್ಲಿ ಒಂದಷ್ಟು ಬದಲಾವಣೆ ತಂದಾಗ ಅದಕ್ಕೆ ಮೊದಲು ಹೇಗೆ ಬಿಸ್ನೆಸ್ ಮಾಡಿದ್ರೋ ಅವರು ಹೇಳದ್ದೇ ನಂಗೆ ನೆನಪಿರುವಂಥದ್ದು. ಏನು ಗುರುಗಳೇ, ಇಷ್ಟು ವರ್ಷಗಳು ನಾನು ಪ್ರಾರಂಭ ಮಾಡಿ ಈ ವಾಟರ್ ಬಿಸ್ನೆಸ್ಸು ಸುಮಾರು ಅಂತಂದರೆ ಒಂದು 6-7 ಟ್ಯಾಂಕರ್ಗಳು ಹಾಕಿದವನು ಈಗ 1-2ಗೆ ಬಂದಿದ್ದೀನಿ. 6-7 ವರ್ಷಗಳಿಂದ ನಷ್ಟವೇ ಆಗಿದೆ ಅಂತಂದರೆ ಅವರಿಗೆ ಸಂಬಂಧಪಟ್ಟ ಒಂದು ಸಂಖ್ಯೆಯನ್ನು ಬದಲಾಯಿಸಿಕೊಟ್ಟಾಗ, ಇನ್ನು ತಮಿಳ್ನಾಡಲ್ಲಿ ಕೆಲವೊಂದು ಬ್ರಿಕ್ಸ್ಗೆ ಸಂಬಂಧಪಟ್ಟವರು ಅವರಿಗೆ ಬದಲಾಯಿಸಿಕೊಟ್ಟಾಗ ಇವೆಲ್ಲ ಗಮನಿಸಿದ್ದೀನಿ ನಾನು. ಸರಿ, ಕರೆಕ್ಟೇ ಇದೆಯಲ್ಲ. ವ್ಯಕ್ತಿಗತವಾಗಿ ಏನಾದರೂ ಆಗಿರಲಿ, ನಿಮ್ಮ ಬಿಸ್ನೆಸ್ ಸಂಬಂಧಪಟ್ಟ ಆಲೋಚನೆ ವ್ಯಾಪಾರಕ್ಕೆ ಲಾಭಾಂಶದಲ್ಲಿ ಯೋಚನೆ ಮಾಡ್ತೀರಿ ನೀವು, ಕರೆಕ್ಟ್ ಅಲ್ಲ? ಹೌದು. ಈಗ ನಿಮಗೆ ಅದರ ಮೇಲೆ ಒಂದು 30 ರೂಪಾಯಿ ಖರ್ಚು ಬಿದ್ದಿದೆ ಅಂದರೆ ನೀವು 20 ರೂಪಾಯಿ ಅಂತ ಕೊಡಲ್ಲ ಅದನ್ನು, ಅಲ್ವಾ? 30ಕ್ಕೂ ಕೊಡಲ್ಲ ನೀವು. ಹೌದು, ಲಾಭ ಬೇಕು. 35, 40 ಇಷ್ಟು ಏನೋ ಭಾಗಶಃ ಇಟ್ಕೊಂಡಿರ್ತೀರಿ. ಈ ಲಾಭದ ಯೋಚನೆ ಕೊಡೋದೇ ಯಾರು ಅಂದರೆ ಬುಧ. ಆವಾಗ ಇವ್ರಿಗೆಲ್ಲ ನಾನು ರ್ಯಾಂಡಮ್ ಆಗಿ ಜಾತಕ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ, ಯಾವುದೂ ಇಲ್ಲ. ಆವಾಗ ನೋಡ್ತಾ ಇದ್ದದ್ದು ಸರಿ ನೋಡೋಣ ಬುಧನಿಗೆ ಸಂಬಂಧಪಟ್ಟಿದ್ದಿಲ್ಲ ಅಂತೇಳಿ ಆ ನಂಬರ್ಸನ್ನು ಚೇಂಜ್ ಮಾಡಿ ಕೊಟ್ಟಾಗ ಈಗಲೂ ಅವರ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಒಂದು 501 ಸಾಮೂಹಿಕ ಮದುವೆ ಅಂತ ಮಾಡಿಸಿದೆ. 501 ಸಾಮೂಹಿಕ ಮದುವೆ. 501 ಸಾಮೂಹಿಕ ಅಂತಂದರೆ ಎಲ್ಲಿ ಆಗಲ್ಲ ಬಿಡು, 500 ಜನ ತಂದುಕೊಂಡ್ರೆ 680 ಆಗ್ಬಿಡ್ತು. ಆಮೇಲೆ ಹತ್ರದಲ್ಲಿ ಬುಕ್ ಆದಾಗ ಇವರಿಗೆಲ್ಲ ತಾಳೆ ಹೇಳ್ತಾರೋದು, ಏನು ಉಳಿದ 180 ಜನಕ್ಕೆ ಕತೆ ಏನು ಮಾಡಬೇಡ ನಾವು ಈ ಫ್ರೀ ಮದುವೆಗಳ ಮಾಡುವಾಗ 500 ಮದುವೆಗಳು. ಈಗ ಈ ಕರೋನಾ ಬಂದಮೇಲೆ ಅದನ್ನೆಲ್ಲ ಸ್ವಲ್ಪ ಬ್ಯಾಕ್ ಬಂದ್ವಿ, ನೋಡೋಣ ಅಂದ್ಬಿಟ್ಟು ಈಗಲೂ ಕೆಲವೆಲ್ಲ ಹೇಳ್ತಿರ್ತಾರೆ. ಸೊ ಏನು ಮಾಡಿದ್ರಿ ಗುರುಗಳೇ? ಹಾಗಾದರೆ ಸೆಸ್ಟಾಬ್ದೆ ಅದು ಮದುವೆ ಅಂತಂದರೆ ಪಾಪ 60 ವರ್ಷ ಮದುವೆ ಮಾಡ್ಕೊಳ್ತಾರಲ್ಲ, ಈ ಮಾಮೂಲಿ ಈ ಮದುವೆ ಎಲ್ಲರೂ ಮಾಡ್ತಿರ್ತಾರೆ. ಈ ರೈತರುಗಳು ಪಾಪ 60ನೇ ವರ್ಷ ಯಾರು ಮಾಡ್ತಾರೆ? ಅವ್ರ ಮಕ್ಕಳಂತೂ ಉತ್ತರಕ್ಕೊಬ್ಬ ದಕ್ಷಿಣಕ್ಕೊಬ್ಬ ಇರ್ತಾರೆ. ಇನ್ನು ಆ ಮನೆಯಲ್ಲಿ ಯಾವುದ್ಯಾವುದೋ ಕಷ್ಟ, ಯಾವುದೋ ದುಃಖ ಹೇಳ್ತಿರ್ತಾರೆ. ಇನ್ನು 60 ವರ್ಷದ ಎಲ್ಲಿ ಮಾಡ್ಕೊಳ್ತಾರಂತ ಶತಾಬ್ದಿಯ 501 ದಂಪತಿಗಳನ್ನು ಕೂರಿಸಿ ಮದುವೆ ಮಾಡತಕ್ಕಂತಹದ್ದನ್ನು ನಾನು ಮಾಡಿದಾಗ 500 ಆಗಲ್ಲ ಅಂದ್ಕೊಂಡಿದ್ರೆ 680 ಆಗಿದೆ. ಕತೆ ಏನು ಮಾಡಬೇಕು?
ಆಮೇಲೆ ನನಗೆ ಗೊತ್ತಿರ್ತಾಗ ಎಲ್ರಿಗೂ ಕೂಡ ಮಾಡಿದೆ, ನೋಡಪ್ಪ ಹಿಂಗಾಗಿದೆ ಕಣ, ಈ ಥರ ನಿಮ್ಮದು ತಾಳಿ ಅಂತಂದರೆ ಆಗ ನನಗೆ ಸಂಬಂಧ ಇವ್ರಿಗೆ ಜ್ಞಾಪಕ ಬಂದರು, ಈಗ ಹೇಗಿದ್ದೀರಿ ಅಂತ. ಆಗಲೇ ಅವರು ನನಗೆ ಹೇಳಿದ್ದು ಇವೆಲ್ಲ, ಸ್ವಾಮೀಜಿ ನೀವೇನು ನಂಬರ್ ನಮಗೆ ಕೊಟ್ಟರೋ ಖುಷಿಯಿಂದ ಭಾಳ ಆನಂದವಾಗಿದ್ದೀವಿ ಸ್ವಾಮೀಜಿ ಅಂತಂದರೆ. ಆಮೇಲೆ ನಿಮ್ಮನ್ನು ಭೇಟಿ ಆಗಬೇಕು ಅಂತಂದರೆ ಎಲ್ಲ ಮಾತಾಡೋರು, ಏನು ಸ್ವಾಮೀಜಿ ಸಮಾಚಾರ, ಈ ಥರ ಇನ್ವಿಟೇಷನ್ ಎಲ್ಲ ಕಳಿಸಿದೆ ನಾನು ಅವರಿಗೆ. ಆಮೇಲೆ ಆ ಬ್ರಿಕ್ಸ್ ಹೇಳಿದ್ನಲ್ಲ, ಆತ ಒಬ್ಬನೇ ಈ ತಾಳಿ, ಅದರ ಜೊತೆಗೆ ಒಂದು 5,000 ವಾಟರ್ ಬಾಟಲ್ ಆತ ಒಬ್ಬನೇ ಪ್ರೊವೈಡ್ ಮಾಡ್ದ. ಭಾಳ ಖುಷಿ ಆಯಿತು ನನಗೆ ಈ ತಾಳಿಗಳಿಂದ ಹೇಳಿದ್ದು. ಸ್ವಾಮೀಜಿ ಇನ್ನೇನು ಮಾಡಬೇಕಾ ಅಂದರು. ಅದು ಮತ್ತೇನೋ ನನ್ನ ಕಡೆಯಿಂದ ಬೇಕಾ ಅಂತ ಕೇಳ್ದ. ಆ ತರಹದ್ದೆಲ್ಲ ಮಾಡಿದ್ರವರು. ಯಾಕೆ ಕಾರಣ ಆಗಿ ಹೇಳ್ತೀನಿ ಅಂತಂದರೆ, ನಾನು ಕೊಟ್ಟ ನಂಬರಿಂದ ಅದಾಗಲೇ ಅವರು 4ನೇ ಬ್ರಾಂಚ್ ಮಾಡಿದ್ರು, ಒಂದೇ ನಡೆದಿಲ್ಲ ಸರಿಯಾಗಿ 5-6 ವರ್ಷಗಳು. ಆಮೇಲೆ ಅವರೇನು ಗೊತ್ತಾ, ರಿಟೈರ್ಡ್ ಮಾಸ್ಟ್ರು, ಅವರ ಮನೆಯಲ್ಲಿ ಬೇಕಾದಷ್ಟು ಜಮೀನಿತ್ತು. ಆಮೇಲೆ ಅವ್ರದ್ದು ಕೂಡು ಕುಟುಂಬ ಅಂದರೆ ಅಣ್ಣ ತಮ್ಮದಲ್ಲಿ ಒಟ್ಟಿಗಿರೋವಂಥವ್ರು, ಇವರು ಮಾಡಿಕೊಟ್ಟಿದ್ರು. ಹಾಗೆ ಮಾಡ್ತಾ ಇದ್ರು. ಹೀಗೆ ಕೆಲವರೆಲ್ಲ ಕೂಡ. ಆಮೇಲೆ ನನ್ನ ಬರ್ಡೇಗೆ ಕೆಲವರು ಈ ಯಾದಗಿರಿಯಲ್ಲಿ ಇದ್ರು ಪಾಪ, ಚಂದ್ರಶೇಖರ್ ಅಂತ. ಆ ಮನುಷ್ಯ ತೀರ್ಕೊಂಡ್ರೆ ಕರೋನಾದಲ್ಲಿ, ಬಹಳ ನೋವಾಯಿತು. ಈಗಲೂ ಅವ್ರ ಕುಟುಂಬದವರು ಕರೆ ಮಾಡ್ತಿರ್ತಾರೆ. ಓದುವಂಥ ಮಕ್ಕಳನ್ನ ಗಮನಿಸ್ತಿರ್ತೀನಿ ನಾನು ಅವರನ್ನು ಅಂತ. ಖುಷಿ ಇರ್ತಕ್ಕಂಥವ್ರ ಜೊತೆಗಿದ್ದಾರೆ. ಇವ್ರಿಗೆಲ್ಲ ನಾನು ನಂಬರ್ಸನ್ನು ಚೇಂಜ್ ಮಾಡಿಕೊಟ್ಟಿದ್ದೇನೆ. ಇದಕ್ಕೆ ನೀವು ವ್ಯಾಪಾರ ಅಂದದಕ್ಕೆ ಇಷ್ಟೆಲ್ಲ ಪುರಾಣ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಈ ಪುರಾಣ ಹೇಳ್ತಿರ್ಲಿಲ್ಲ. ನಂಬರ್, ನೀವು ಯಾರು ಬಿಸ್ನೆಸ್ ಮಾಡ್ತೀರ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಹಿಂದೆ ಬದಲಾಯಿಸಿ ಲಾಸ್ಟಿಗೆ 5 ಬರಬೇಕಪ್ಪ. ಇದು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೊಂದು ಚಮತ್ಕಾರ ಇದೆ. ನಿಮಗೆ ನೀವು ಊಹೇನೂ ಮಾಡದ ಚಮತ್ಕಾರ ಮಾಡುವಂಥದ್ದು ಇದೇ ತಮ್ಮನೇಲಿ ಇವತ್ತು. ನಿಮಗೆ ನೀವು ಊಹೇನು ಮಾಡದ ಚಮತ್ಕಾರ ಮಾಡುವಂಥದ್ದು ಭಾಳ ವಿಶೇಷವಾಗಿರತಕ್ಕಂಥದ್ದು. ಒಂದು ಬೆಳ್ಳಿ ನಾಣ್ಯವನ್ನು ನಿಮ್ಮ ಆಚಾರ್ಯ ಕೈಯಲ್ಲಿ ಮಾಡಿಸಿ. ಅದೂ ಕೂಡ ಅದೇಗಿರಬೇಕು ಗೊತ್ತಾ, ನಿಮಗೆ ಸಾಧ್ಯ ಆದರೆ ಹೇಗೆ ಮಾಡಿದ್ರೂ ಕೂಡ 5 ಬರಬೇಕು ಸಂಖ್ಯೆ, ಅಷ್ಟೇ ಗ್ರಾಮಲ್ಲಿರಬೇಕು. 14 ಗ್ರಾಮ್ ಅಲ್ಲಿಗೆ ಎಂತಷ್ಟು ಬಂತಮ್ಮ 5 ಬರುತ್ತೆ, ಅಥವಾ 50 ಗ್ರಾಮ್. ಹೀಗೆ ಕೊನೆಗೆ ನಿಮಗೆ ಟೋಟ್ಲ್ ಮಾಡಿದಾಗ 5 ಬರಬೇಕು. ಅಷ್ಟು ಗ್ರಾಮಲ್ಲಿ ಬೆಳ್ಳಿ, ಇದರಲ್ಲಿ 555, ಈ ಕಡೆಗೂ 555, ಆ ಕಡೆಗೂ 555 ಈಗ ಬರಬೇಕು. ಆಮೇಲೆ ಕೆಂಪು ಗುಲಗಂಜಿ ಜೊತೆಗೆ ಹಸಿರು ಗುಲಗಂಜಿ ಇವೆರಡನ್ನು ಜಿಪ್ ಕವರಲ್ಲಿ ಹಾಕಿ ನಿಮ್ಮ ಹತ್ರ ಇಟ್ಕೊಳ್ಳಿ ಹಣ. ನೋಡಿ ಹಣ ಹೇಗಿರುತ್ತೆ ಅಂತ. ಒಂದು ಸಲ ಅದ್ಭುತಗಳು ನಡೆದೋಗ್ತವೆ. ನೀವಿವತ್ತು ಕೇಳಲಿಲ್ಲ ಅಂದರೆ ನಾನು ಇದನ್ನು ಹೇಳುತ್ತಿರಲಿಲ್ಲ. ಬಟ್ ನನಗೆ ಯಾವಾಗಲಾದ್ರೂ ಅವ್ರ ಪರಿಚಯ ಥರ ಮಾತಾಡ್ತಾರೆ, ಅವೆಲ್ಲ ಇರ್ತವೆ. ಆದರೆ ನನಗಿದೇ ಬಂದಿರೋದು ದೊಡ್ಡದು ಪರಿಚಯ. ನೀವೇನೆಂದರೆ ಅದನ್ನು ತೆಗೆದ್ರೆ ಅಷ್ಟೊಂದು ವಿಷಯ ಬಂದ ನಾನು ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನು ಅವ್ರು ಕೊಟ್ಟಿದ್ದು ಯಾವತ್ತು ಅವರೆಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿದ್ರು. ಆಮೇಲೆ ಅವರಲ್ಲಿ ಇನ್ನೊಂದೇನು ಗೊತ್ತಾ, ಅದೇ ಹೇಳೋದು, ಒಳ್ಳೆಯತನ ಇದೆ. ಅರೆ ನಮಗಾಗಿದೆ ಅಂಥೇಳಿ ಅವರ ಸಂಬಂಧಿಕರಲ್ಲಿ ಇವರು ಬೆಳಿಬಾರ್ದಂತಿಲ್ಲ. ಈ ಥರ ಒಬ್ಬ ಗುರುಗಳು ಹೇಳಿದ್ರೆ ಕಣೋ ಇದನ್ನು ಮಾಡ್ಕೊಳ್ಳೋಂತೇಳಿ ಯಾರ್ಯಾರಿಗೋ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಿದ್ರ ಜೊತೆಗೆ ನನ್ನ ಹತ್ರ ಕರ್ಕೊಂಡು ಬಂದಿದ್ದರು. ಸ್ವಾಮೀಜಿ ಈ ಥರ ನಿಮ್ಮನ್ನು ನನಗೆ ಯಾರು ಹೇಳಿದ್ರು ಅಂತ ಕೇಳಿದಾಗ, ಈ ಥರ ನಿಮ್ಮ ಹೆಸರು ಹೇಳಿದಾಗ ಅಂತಂದರು, ಬಂದಿದ್ದರು ಪಾಪ. ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ನಿಮಗೂ ನೀವು ಮಾಡೋ ಬಿಸ್ನೆಸ್ಸಲ್ಲಿ 100ಕ್ಕೆ 100 ಕ್ಲಿಕ್ ಆಗ್ತೀರಿ. ಅದ್ರ ಜೊತೆಗೆ ನೀವು ಒಂದಷ್ಟು ಜನಕ್ಕೆ ಮಾರ್ಪಾಟು ಮಾಡಿ. ಇದೇ ಸಮಾಜಕ್ಕೆ ಒಳ್ಳೇದು ಮಾಡೋದಂದರೆ, ನೀವು ಯಾವುದರಿಂದ ಒಳ್ಳೆಯದನ್ನು ಕಂಡುಕೊಂಡ್ರೋ, ಯಾವುದರಿಂದ ಸತ್ಯವನ್ನು ಕಂಡುಕೊಂಡ್ರೋ ಅದು ಇನ್ನೊಂದಷ್ಟು ಜನಕ್ಕೆ. ನಾವೇನು ಗೊತ್ತಾ, ಅವನು ಬೆಳಿಬಾರ್ದು, ನಾನು ಬೆಳಿಬೇಕು. ಇದು ನಮ್ಮ ಕತೆ. ಇದನ್ನು ದಯವಿಟ್ಟು ಹೇಳ್ತೀನಿ. ಅದೇನಾದರೂ ಸೀಸರ್ ಇದ್ದರೆ ನಿಮ್ಮ ಹತ್ರ ಆ ಕರಳಿದ್ರೆ, ನಿಮ್ಮ ಹತ್ರ ಆ ಕಠಿಣ ಕರಳಿದ್ರೆ ಕಟ್ ಮಾಡಿ ರಿಮೂವ್ ಮಾಡಿ ಅದನ್ನು. ಇನ್ನೊಂದಷ್ಟು ಜನ ಬೆಳಿಬೇಕು. ಈ ಬುದ್ಧಿ ಇಟ್ಕೊಳ್ಳಿ, ನೀವು ಮತ್ತು ಬೆಳಿತೀರಿ. ಈ ವಿದ್ಯಾದಾನ ಅಂತಾರಲ್ಲ, ಆ ವಿದ್ಯೆ ನೀವು ಹೇಳ್ಕೊಟ್ಟು ಎಕ್ಸ್ಪೀರಿಯನ್ಸ್ ಆಗಿಬಿಡ್ತೀರಲ್ಲ, ಮತ್ತು ನೀವು ಹಂಗೆ ಅದು ಕಂಠಪಾಠ ಆಗಿಬಿಟ್ಟಿರುತ್ತೆ. ಹಾಗೆ ಇದು ಅಷ್ಟೇ. ಎಲ್ಲ ಅವರು ಮಾಡೋ ಬಿಸ್ನೆಸ್, ಈ MLM ಕೇಳಿದ್ದೀರಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಅವನು ಮಾಡಿದ್ರೆ ಇವನಿಗೆ ಪರ್ಸೆಂಟೇಜ್ ಬರ್ತಾನೆ ಇರುತ್ತೆ, ಗೊತ್ತಲ್ಲ ಅದು? ಹೌದು. ಆ ರೀತಿಯಾಗಿ ಅವ್ರಿಗೆ ಬಿಸ್ನೆಸ್ ಆಗಿದ್ದರೂ ಆ ಬುಧ ಗ್ರಹನ ಕೃಪೆ ನಿಮ್ಮ ಮೇಲೆ ಆಗುತ್ತೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ಕುಟುಂಬಸ್ಥರಿಗೆ ಮತ್ತು ಒಳ್ಳೆಯದಾಗತ್ತೆ. ನೀವು ಒಂದಷ್ಟು ಜನಕ್ಕೆ ಒಳ್ಳೆಯದು ಮಾಡಿದ್ರೆ. ಇದೇ ಪದ್ಧತಿನ ನಾನು ಹೇಳಿದ್ದೀನಲ್ಲ, ಕಾಯನ್ನು ಈಗ ನೀವು ಕೇಳಿಸ್ಕೊಂಡಿದ್ದೀರಿ. ಈಗ 1 ವರ್ಷ ನಿಮಗೆ ಬಿಸ್ನೆಸ್ ಚೆನ್ನಾಗಾಯಿತು. ಆನಂತರ ನಿಮಗೆ ಯಾರೋ 1 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಅಥವಾ ದೂರದವನು ಯಾರೋ ಒಬ್ಬ ಪೇಚಾಟಕ್ಕೆ ಸಿಲುಕಾಕೊಂಡಿದ್ದಾಗ ಅವನ ನೋವನಿದ್ದರೆ ಅವನಿಗೆ ಈ ರೆಮಿಡಿ ತಿಳಿಸಿಯಪ್ಪ ನೀವು. ಅದು ನೀವು ಮಾಡುವಂಥ ದೊಡ್ಡ ಉಪಕಾರ. ನೀವು ದೇವರಿಗೆ ಏನಾದರೂ ಸೇವೆ ಮಾಡ್ತೀನಿ ಅಂದರೆ ಇದೆ. ಇನ್ನು ನೀವು ಕಿರೀಟ ಕೊಡೋದು, ವಜ್ರ ಕೊಡೋದು, ಗೋಲ್ಡ್ ಕೊಡೋದು ಇವೆಲ್ಲ ಆಮೇಲೆ, ಅದು ಪ್ರಯೋಜನಕ್ಕೆ ಬಾರದು. ಇದು ಪ್ರಯೋಜನ ಬರುವಂಥದ್ದು. ಈ ತರಹದನ್ನು ಮಾಡಿ ಈಗ ನೀವು ಕ್ಲಿಕ್ ಆಗಬೇಕಲ್ಲ, ಅದಕ್ಕೆ ಈ ಬೆಳ್ಳಿಯ ನಾಣ್ಯವನ್ನು ನಾನು ಕೊಟ್ಟೆ ಗುಲಗಂಜಿಯನ್ನು ಕೂಡ ಹಾಕಿ ನಿಮ್ಮ ಹತ್ರ ಇಟ್ಕೊಳ್ಳಿ. ನಂಬರ್ ಲಾಸ್ಟ್ಗೆ 5 ಬರೋ ಥರ ಮಾಡಿಕೊಂಡು ಮುಂದುವರಿರಿ. ತೋರಿಸಿ ನೋಡೋಣ ನೀವು ಲಾಸ್ ಆಗಿದ್ದು ಬಿಸ್ನೆಸ್ಸಲ್ಲಿ.
ಅಷ್ಟು ಅದ್ಭುತವಾಗಿ ಬೆಳೀತೀರಿ. ಖಂಡಿತ ಗುರುಗಳೇ, ನಮ್ಮ ಬಿಸ್ನೆಸ್ನಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ನ ಕಾಣಬೇಕು, ನಾವು ಅಂದ್ಕೊಂಡಾಗೆ ಬಿಸ್ನೆಸ್ ಆಗಬೇಕು ಅಂತಂದರೆ ನಂಬರ್ 5 ಅನ್ನೋಂಥದ್ದು ಹೇಗೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಆ ಬೆಳ್ಳಿ ನಾಣ್ಯ ಹೇಗೆ ಮಾಡಿದ್ರು 5 ಸಂಖ್ಯೆ ಬರಬೇಕು, ಆ ರೀತಿ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇದನ್ನು ನಾವು ಈ ಒಂದು ರೆಮಿಡಿ ಫಾಲೋ ಮಾಡಿದ್ಮೇಲೆ ನಮ್ಮ ಬಿಸ್ನೆಸ್ನಲ್ಲಿ ಖಂಡಿತವಾಗ್ಲೂ ನಾವು ಏಳಿಗೆಯನ್ನು ಕಾಣ್ತೀವಿ. ಬಿಕಾಸ್ ನೀವು ಕೊಟ್ಟಂಥ ಉದಾಹರಣೆಯಲ್ಲಿ ಕೂಡ ಅವ್ರಿಗೆ ಅಷ್ಟು ಒಳ್ಳೇದಾಗಿದೆ. ಆ್ಯಂಡ್ ಇನ್ನೊಬ್ರಿಗೆ ಒಳ್ಳೇದಾಗಬಾರ್ದು ಅಂತ ಹೇಳದೇ ಇರುವಂಥ ಬುದ್ಧಿನ ಮೊದಲು ತೆಗಿಬೇಕು ಅನ್ನೋ ಒಂದು ಕಿವಿ ಮಾತನ್ನ ಕೊಟ್ರಿ. ಯಾಕಂದರೆ ಆ ಬುದ್ಧಿಯಲ್ಲಿ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ. ಇನ್ನು ಕೆಲವರು ಮಾಡ್ತಿರ್ತಾರೆ, ಬನ್ನಿ ಮತ್ತೆ ಆಮೇಲೆ ತಿಳಿಸ್ತೀನಿ ನಿಮಗೆ ಬಿಸ್ನೆಸ್ದು, ಬನ್ನಿ ನಮ್ಗೆ ಟೈಮ್ ಸಾಕಾಗಲ್ಲ, ಈಗ ಅವೆಲ್ಲ ಇದಾವಲ್ಲ, ಅವೆಲ್ಲ ಅಲ್ವೇ ಇಲ್ಲ. ಮತ್ತೊಬ್ಬರು ಚೆನ್ನಾಗಿರಬೇಕು, ಅಸೂಯೆನ ಪದ ತೆಗೀರಪ್ಪ. ನಿಮಗೆ ಅದೇ ಹಿಂಜೂರು. ನಿಮಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋಕ್ಕೆ ಮೊದಲು ಈ ಕಫ, ವಾತ, ಪಿತ್ತ ಈ 3ರಿಂದ ಪ್ರಾರಂಭ ಆಗ್ತವಂತೆ. ಈ ಗ್ಯಾಸ್ಟ್ರಿಕ್ ಇದೆಯಲ್ಲ ಅದೇ ಅದು. ಅದಕ್ಕಾಗಿ ಅದು ಬರಬಾರ್ದು ಅಂದರೆ ನಿಮ್ಮಲ್ಲಿ ಇದೆಯಲ್ಲ ಆ ಅಸೂಯೆ ಅಂತಕ್ಕಂಥ ಎಷ್ಟು ಅಕ್ಷರಗಳವು? 3. ಆ 3 ದಯವಿಟ್ಟು ಡಿಲೀಟ್ ಮಾಡಿ ಜಲಸನ್ನು ಡಿಲೀಟ್ ಮಾಡಿ. ನೀವು ಕ್ಲಿಕ್ ಆಗಲ್ಲ ಅನ್ನೋ ಕೇಳಿ. ಎಲ್ಲರೂ ಕೂಡ ಯಾರು ನಿಮ್ಮ ಮನಸ್ಸಿಗೆ ಬರ್ತಾರೋ ಅವರೆಲ್ಲರೂ ಕೂಡ ನೋಡಪ್ಪ ಇದು ಹೇಳಿದ್ರೆ ಗುರುಗಳು ಇದನ್ನು ಮಾಡ್ಕೊಳ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ನೀವೇ ಖುದ್ದು ಹೋಗಿ ಹೇಳಿ ಅವನು ಕ್ಲಿಕ್ ಆದರೆ ನೀವು ಕ್ಲಿಕ್ ಆದಂಗೆ. ಒಟ್ಟಾರೆ ದೇಶ ಬೆಳಿಬೇಕು ಅಂತ ಒಬ್ರಿಗೊಬ್ರು ಒಳಿತನ್ನೇ ಮಾಡ್ಕೊಳ್ತಾ ಬನ್ನಿ. ಖಂಡಿತ ಗುರುಗಳೇ, ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ಸ್ನ ಕಾಣಬೇಕು ಅಂತಂದರೆ ಗುರುಗಳು ಈಗಷ್ಟೇ ತಿಳಿಸಿದಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.